22 ವರ್ಷಗಳ ಬಳಿಕ ಟಾಲಿವುಡ್ನ ಮೆಗಾ ಸ್ಟಾರ್ ಚಿರಂಜೀವಿ ಅವರು 22 ವರ್ಷಗಳ ಬಳಿಕ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೊಸ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಿದ್ದಾರಂತೆ. ಇದೇ ಡಿಸೆಂಬರ್ 22ನೇ ತಾರೀಕು ನಮ್ಮ ಡೈರೆಕ್ಟರ್ ಪ್ರೇಮ್ ಅವರು ಹೈದರಾಬಾದ್ಗೆ ತೆರಳಿ ಚಿರಂಜೀವಿ ಅವರಿಗೆ ಕಥೆನ ಹೇಳಲಾಗಿದೆ. ಆ ಕಥೆಯೂ ಸಹ ಚಿರಂಜೀವಿ ಅವರಿಗೆ ಇಷ್ಟ ಆಗಿದೆ. ಇನ್ನೇನು ಸಿನಿಮಾ ಮಾಡೋದೊಂದೇ ಬಾಕಿ ಅನ್ನೋ ಥರ ಆಗಿದೆ. ಅದರಲ್ಲೂ ದರ್ಶನ್ ತೂಗುದೀಪ್ ಅವರು ಅಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ನಟ ದರ್ಶನ್ ತೂಗುದೀಪ್ ಹಾಗೂ ಚಿರಂಜೀವಿ ಅವರ ಕಾಂಬಿನೇಷನ್ ಅಲ್ಲಿ ಚಿತ್ರ ಮೂಡಿ ಬರಲಿದೆ ಅಂತಂದ್ರೆ ಎಲ್ಲಾ ಫ್ಯಾನ್ಸ್ಗಳಿಗೂ ಎಲ್ಲ ಅಭಿಮಾನಿಗಳಿಗೂ ಒಂದು ಖುಷಿಯ ವಿಚಾರ. ಯಾಕಂದ್ರೆ 22 ವರ್ಷಗಳ ಹಿಂದೆ ರವಿಚಂದ್ರನ್ ಸರ್ ಜೊತೆ ಮಾಡಿದಂತಹ ಚಿರಂಜೀವಿ ಅವರ ಸಿನಿಮಾ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಹಾಗೆ ಇನ್ನೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಅವರು 22 ವರ್ಷಗಳ ಆದ್ಮೇಲೆ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕನ್ನಡದ ಹೆಮ್ಮೆಯ ನಟ ಎಷ್ಟೊಂದು ಅಭಿಮಾನಿಗಳ ದೇವರು ನಮ್ಮ ತೂಗುದೀಪ್ ದರ್ಶನ್ ಅವ್ರ ಜೊತೆ ಮೂಡಿ ಬರುತ್ತೆ ಅಂತಂದ್ರೆ ಇಬ್ಬರು ಅಭಿಮಾನಿಗಳಿಗೂ ಅಷ್ಟೇ ಕಾತುರತೆ ಇರುತ್ತೆ ಅಂತ ನನಗೆ ಗೊತ್ತು. ಅದಲ್ಲದೆ ಡೈರೆಕ್ಟರ್ ಪ್ರೇಮ್ ಈ 3 ಜನರ ಕಾಂಬಿನೇಷನ್ ಬರುವಂತಹ ಸಿನಿಮಾ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಅವರು ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಅಂಡ್ ಕಥೆಯ ಬಗ್ಗೆ ಮಾತಾಡಬೇಕು. ಆಗ ಮಾತ್ರ ನಿಮಗೆ ಯಾವ ಸಿನಿಮಾ ಯಾರೆಲ್ಲ ಆಕ್ಟರ್ಸ್ ಇದ್ದಾರೆ ಯಾರೆಲ್ಲ ಆಕ್ಟರ್ ಇದ್ದಾರೆ, ಮೂವಿ ಯಾವ ಒಂದು ಕಥೆಯ ಬೇಸಿಂದ ಮಾಡಲಾಗಿದೆ, ಬೇಸ್ಡ್ ಇದೆ ಅಥವಾ ಏನು ಫ್ರೆಂಡ್ಶಿಪ್ ಇದೆಯಾ ಅಥವಾ ಈ ಥರ ಕೆಲವೊಂದಿಷ್ಟು ಪ್ರಶ್ನೆಗಳಿರುತ್ತೆ ನಮ್ಮ ಅಭಿಮಾನಿಗಳೆಲ್ರಿಗೂ ಸಹ. ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ನಾವೆಲ್ಲರೂ ಕಾಯಬೇಕು. ಆ್ಯಂಡ್ ಈ 3 ಜನರ ಕಾಂಬಿನೇಷನಲ್ಲಿ ಮೂಡಿ ಬರುವಂತಹ ಚಿತ್ರ ಹೇಗಿರುತ್ತೆ ಅಂತ ನಿಮಗೆ ಊಹೆ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಂದ್ರೂ ಕಾತುರದಿಂದ ಕಾಯ್ತಾ ಇದ್ದೀನಿ, ನೀವೆಲ್ಲ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಸೊ ಈ ಥರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.